ಓಂ ಶಾಂತಿ. ನನ್ನ ಹೆಸರು ಶಕುಂತಲಾ ಅಂತ. ನನ್ನ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹತ್ರ ಹಳ್ಳಿ. ಮೊದಲು ಚಿಕ್ಕ ವಯಸ್ಸಿನಿಂದಲೂ ನನಗೆ ಆಧ್ಯಾತ್ಮಿಕತೆಯ ಇಂಟ್ರೆಸ್ಟ್ ಇತ್ತು. ಜೊತೆಯಲ್ಲಿ ಒಂದು ವಿಶೇಷ ಶಕ್ತಿನೂ ಕೊಡ್ತಾ ಇತ್ತು ನನ್ನಲ್ಲಿ. ಏನಂದರೆ, ನಾನು ಮೊದಲಿಂದ ದೈವ ಭಕ್ತಿ ಜಾಸ್ತಿ. ಕೃಷ್ಣನ ಬಹಳ ಆರಾಧನೆ ಮಾಡ್ತಾಯಿದ್ದೆ. ಈ ಒಂದು ಜೀವನದಲ್ಲಿ ಕೃಷ್ಣನ ಕಾಣಬೇಕು ಅನ್ನೋ ಹಂಬಲ ಕೂಡ ನನ್ನಲ್ಲಿ ತುಂಬ ಇತ್ತು. ಆದ್ದರಿಂದ ನಾನು ಚಿಕ್ಕ ವಯಸ್ಸಿನಲ್ಲಿ ವಿದ್ಯೆಯನ್ನು ಕಲಿತಾ SLCವರೆಗೆ ಓದಿ ನಂತರ ನಾನು ಸಮಾಜ ಸೇವೆ ಮಾಡಲಿಕ್ಕೆ ಹೊರಗಡೆ ಬಂದೆ. ಅಂದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ನನ್ನಲ್ಲಿ ಆ ಒಂದು ನಂಬಿಕೆ ಇತ್ತು. ಜನಸೇವೆ ಮಾಡಿದಾಗ ಜನಾರ್ದನ ಭೇಟಿ ಆಗ್ಬೋದು ಅಂತ. ಅಂದರೆ ಈ ಜನ್ಮದಲ್ಲಿ ನಾನು ಭಗವಂತನ ಕಾಣಬೇಕು ಅನ್ನೋ ಹಂಬಲದಿಂದ ಆಂತರಿಕವಾದ ಸಾಧನೆಯನ್ನು ಕೂಡ ಮಾಡ್ತಾ ಬರ್ತಾಯಿದ್ದೆ. ಬೆಳಗ್ಗೆ ಎದ್ದು ಭಗವದ್ಗೀತೆಯನ್ನು ಓದೋದು, ವಿಷ್ಣು ಸಹಸ್ರನಾಮ ಓದೋದು, ನಂತರ ಭಗವಂತನ ಜೊತೆ ಮಾತನಾಡೋದು ಎಲ್ಲ ಅಭ್ಯಾಸ ಮಾಡ್ತಾಯಿದ್ದೆ. ಅದೇ ರೀತಿ ಬರ್ತಾ ಅದು ನನ್ನಲ್ಲಿ ಇಚ್ಛೆ ತೀವ್ರವಾದಾಗ ನಾನು ಅದನ್ನು ಪಡೀಲಿಕ್ಕೋಸ್ಕರ ಮನೆ ಮಠ ಬಿಟ್ಟು ಬಂಧು ಬಳಗ ಎಲ್ಲವನ್ನ ಬಿಟ್ಟು ನಾನು ಸಮಾಜ ಸೇವೆ ಮಾಡಿಕೊಂಡು ಹೊರಗಡೆ ಬಂದೆ. ಅನೇಕ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ನಾನು 1981ರಿಂದ 94ವರೆಗೂ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡೆ. ಜೊತೆಯಲ್ಲಿ ಯೋಗಾಸನ ಅಭ್ಯಾಸ ಮಾಡ್ತಾ, ಕ್ರಿಯಾಸನವನ್ನು ಕಲಿತಾ ಬೇರೆಯವರಿಗೆ ಇವತ್ತು ಕ್ಯಾಂಪನ್ನು ಕೂಡ ಮಾಡ್ತಾಯಿದ್ದೆ. ಯೋಗ ಟೀಚರ್ ಆಗಿ ಅನೇಕರಿಗೆ ಯೋಗಾಸನಗಳನ್ನು ಕೂಡ ಕಲಿಸಿದೆ. ನಂತರ ಆ ಸೇವೆಯನ್ನು ಮಾಡ್ತಾ ಇದ್ದಾಗ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಕೂಡ ನನ್ನ ಜೀವನದಲ್ಲಿ ಪರಿಚಯ ಆಯಿತು. ಅದು ಪರಿಚಯ ಆದ ನಂತರ ನನಗೆ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರ ನಮ್ಗೆ ತುಂಬ ಇಂಟ್ರೆಸ್ಟ್ ಬಂತು. ನಾನು ಅದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಂದೆ. ನಂತರ ಈಶ್ವರನೇ ಈ ಜಗತ್ತಿನಲ್ಲಿ ಅವತರಣೆ ಮಾಡಿ ಈ ಒಂದು ವಿಶೇಷವಾದ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ನನ್ನ ಜೀವನವನ್ನು ಈ ಒಂದು ಕ್ಷೇತ್ರದಲ್ಲಿ ಅರ್ಪಣೆ ಮಾಡಿಕೊಂಡು ಈ ಒಂದು ಆ ರಾಜಯೋಗದ ಅಭ್ಯಾಸವನ್ನು ಮಾಡೋದ್ರ ಮೂಲಕ ನನ್ನಲ್ಲಿ ಬಹಳಷ್ಟು ಪರಿವರ್ತನೆ ಆಯಿತು. ನಾನು ಮೊದಲು ಚಿಕ್ಕ ವಯಸ್ಸಿನ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಅನೇಕ ರೀತಿ ಮೆಡಿಸಿನ್ ತೊಗೊಂಡ್ರೂ ಕೂಡ ವಾಸಿ ಆಗಿರಲಿಲ್ಲ. ಆದರೆ ಯಾವಾಗ ಈ ಮೆಡಿಟೇಷನ್ ರಾಜಯೋಗದ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿದೆ, ಆಗ ನನಗೆ ಆರೋಗ್ಯ ತುಂಬ ಸುಧಾರಣೆ ಆಯಿತು. ನಂತರ ಮನಸ್ಸಿಗೆ ಸಮಾಧಾನ ಆಯಿತು. ಪರಮಾತ್ಮನನ್ನು ನನ್ನ ಜೀವನದಲ್ಲಿ ನನ್ನ ಸಂಗಾತಿಯಾಗಿ ಮಾಡಿಕೊಂಡು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಉದ್ದೇಶದಿಂದ ಇದನ್ನು ಅನೇಕರಿಗೂ ಕೂಡ ಶ್ರೀ ಸತ್ಯ ಜ್ಞಾನವನ್ನು ಹೇಳ್ತಾ ನನ್ನ ಜೀವನ 63ನೇ ವರ್ಷ ಈಗ ನಡೀತಾ ಇದೆ. 30 ವರ್ಷಕ್ಕೆ ನಾನು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟೆ. ಈಗ 33 ವರ್ಷಗಳಾಯಿತು. 33 ವರ್ಷಗಳ ಏಜಲ್ಲಿ ಭಾಳಷ್ಟು ಅನುಭವವನ್ನು ಮಾಡ್ತಾ ನನ್ನ ಅನುಭವದಲ್ಲಿ ಪರಮಾತ್ಮನನ್ನು ಈ ಸಾಕಾರ ಸೂಕ್ತಿಯಲ್ಲಿ ಬಂದಿರೋದನ್ನು ಅನ್ಯರಿಗೂ ಅನುಭವ ಮಾಡಿಸಿ ಅವರು ಕೂಡ ಪರಮಾತ್ಮನ ಪಡ್ಕೊಂಡು ತಮ್ಮ ಜೀವನದಲ್ಲಿರೋ ದುಃಖ, ಅಶಾಂತಿ, ಚಿಂತೆ, ನೋವು ಎಲ್ಲವನ್ನ ದೂರ ಮಾಡಿಕೊಳ್ಳಿ, ಎಲ್ಲರೂ ಸಹ ಈ ವಿದ್ಯೆಯನ್ನು ಕಲೀಲಿ ಅನ್ನುವಂಥ ಶುಭ ಇಚ್ಛೆಯಿಂದ ಸರ್ವರಿಗೂ ಭಗವಂತನ ಪರಿಚಯವನ್ನು ಕೊಡ್ತಾ ರಾಜಯೋಗವನ್ನು ಕಲಿಸ್ತಾ ನಾನು ಈ ಒಂದು ಕೋಲಾರ ಸೇವಾ ಕೇಂದ್ರದಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಈಗ ವರ್ತಮಾನ ಸಮಯದಲ್ಲಿದ್ದೀನಿ. ನಂತರ ಇದರ ಒಂದು ಪರಿಚಯವನ್ನು ಕೊಡುವ ಸೇವೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಇದು ಜನರಿಗೆ ಆದಷ್ಟು ತಲುಪಲಿ, ಎಲ್ಲರೂ ತಮ್ಮ ಜೀವನದಲ್ಲಿ ಸುಖ ಶಾಂತಿ ಪಡೀಲಿ. ಮತ್ತು ಈ ಸೃಷ್ಟಿ ಸತೋಮಯವಾದ ಪ್ರಧಾನವಾದಂತಹ ಸಕಲ ಸಮೃದ್ಧಿಯಿಂದ ಕೂಡಿದಂಥ ಜಗತ್ತು ಅತಿ ಶೀಘ್ರದಲ್ಲಿ ಬರಲಿದೆ ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ. 7 ಡೇಸ್ ಕೋರ್ಸ್ ತೊಗೊಳೋದಕ್ಕೆ ಮುಂದಿನ ವೀಡಿಯೋಸಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ವೀಡಿಯೋಸ್ಗೋಸ್ಕರ ಶಂಕರ್ ಬ್ರೋ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕೊಡಿ. ಶಾಂತಿ. ಧನ್ಯವಾದ.